ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ನ ಅವಶ್ಯಕತೆ ನಮಗೆ ತುಂಬ ಇದೆ. ನಿಮ್ಮ ಒಂದೊಂದು ಲೈಕು ಹೈಪು ಕಮೆಂಟು ತುಂಬ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಡಾಲರ್ಸ್ ಕಂಪ್ಲೀಟ್ ಮಾಡೋಕ್ಕೆ. ಸೊ ಪ್ರತಿಯೊಬ್ಬರು ವೀಡಿಯೋನ ಫುಲ್ಲು ನೋಡಿ ಲೈಕು ಕಮೆಂಟು ಹೈಪು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ರಂಗನತಿಟ್ಟು ಯಾರ್ಯಾರು ನೋಡಿದ್ದೀರಾ ಪಕ್ಷಿಧಾಮ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿನ ವಿಡಿಯೋ ಆಗಿರುತ್ತೆ. ಯಾರೆಲ್ಲ ಈ ಪಕ್ಷಿಧಾಮಕ್ಕೆ ಭೇಟಿ ನೀಡಿ ಈ ಪಕ್ಷಿಧಾಮದಲ್ಲಿರೋ ಪಕ್ಷಿಗಳನ್ನ, ಮೊಸಳೆನ, ಹಂಗೆ ಅಲ್ಲಿರೋ ಸುಂದರವಾದ ಪಾರ್ಕ್ನ ನೋಡಿದ್ದೀರಾ ಅವರೆಲ್ಲ ಒಂದು ಕಮೆಂಟ್ ಮಾಡಿ ಆಯಿತಾ. ಇದು ಎಂಟ್ರೆನ್ಸು. ಸ್ಟಾರ್ಟಿಂಗೇ 50 ರೂಪೀಸ್ ಕಾರ್ಗೆ ಎಂಟ್ರೆನ್ಸ್ ಫೀಸ್ ಕಟ್ಟಿಸ್ಕೊತಾರೆ. ಇಲ್ಲಿ ಹೋದ್ಮೇಲೆ ಪಾರ್ಕಿಂಗ್ ಎಲ್ಲ ಚಾರ್ಜ್ ಇಲ್ಲ. ಎಂಟ್ರೆನ್ಸ್ ಫೀಸ್ಗೆ ಆಮೇಲೆ ಬೋಟಿಂಗಿಗೆ ನಾವು ಪೇ ಮಾಡಬೇಕು. ಒಬ್ಬರಿಗೆ 120 ರೂಪೀಸ್ ಇರಬೇಕು ಬೋಟಿಂಗು, 120 ಇಲ್ಲ 100 ಇರಬೇಕು. ತುಂಬ ಜನ ಇದ್ದರು ನಾವು ಹೋದಾಗ. ಯಾವಾಗಲೂ ಜನ ಇರ್ತಾರೆ. ಈಗ ನೆಕ್ಸ್ಟ್ ಮಂತ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಈ ಫೆಬ್ರವರಿಲಿ ಹೋಗಿರೋದು. ನೀವು ಮಾರ್ಚ್ ಟೈಮಲ್ಲಿ ಹೋದರೆ ಇನ್ನೂ ತುಂಬ ಬರ್ಡ್ಸ್ಗಳು ಬಂದಿರ್ತವೆ. ಈ ಟೈಮಲ್ಲಿ ಸ್ವಲ್ಪ ಬರ್ಡ್ಸ್ ಕಮ್ಮಿ ಅಂತೆ, ಆದರೂ ಬರ್ಡ್ಸ್ ಇತ್ತು. ಇನ್ನೂ ಜಾಸ್ತಿ ಬರ್ಡ್ಸ್ ನೋಡಬೇಕು, ವೆರೈಟಿ ಬರ್ಡ್ಸ್ ನೋಡಬೇಕು ಅಂದರೆ ನೀವು ಮಾರ್ಚ್ ಟೈಮಲ್ಲಿ ಹೋದರೆ ಒಳ್ಳೊಳ್ಳೆ ಬರ್ಡ್ಸು ಸಿಗುತ್ತೆ. ಎಲ್ಲವೂ ವಂಶಾಭಿವೃದ್ಧಿಗಾಗಿ ಇಲ್ಲಿ ಬರ್ತಾವಂತೆ. ಸೊ ನೀವು ಮಾರ್ಚ್ ಟೈಮಲ್ಲಿ ಇಲ್ಲಿ ಹೋದರೆ ಬೆಸ್ಟ್ ಅಂತ ಹೇಳ್ತಾ ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ ಬನ್ನಿ. ಒಳಗೆ ನಾವು ಹೋದ್ವಿ. ಈ ಥರ ವೆಹಿಕಲಲ್ಲೂ ಕೂಡ ಹೋಗ್ಬೋದು, ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ವಾಕಬಲ್ಲೇ ಇರೋದು, ಬಟ್ ವಯಸ್ಸಾದವ್ರಿಗೆ ನಡೆಯೋಕ್ಕಾಗಲ್ಲ, ಅವ್ರು ಬರೀ ಬೋಟಿಂಗ್ ನೋಡಬೇಕಾಗಿರುತ್ತೆ. ಸೊ ಅಂಥವರು ಈ ಥರದ್ರಲ್ಲಿ ಹೋಗ್ತಾರೆ. ತುಂಬ ಚೆನ್ನಾಗಿತ್ತು. ನಾನು ಈ ಸೆಕೆಂಡ್ ಟೈಮ್ ಹೋಗಿರೋದು. ಫಸ್ಟ್ ಟೈಮ್ ಅಂತೂ ಫುಲ್ ಭಯ ಆಗೋಗಿತ್ತು ನನಗೆ. ಅಲ್ಲಲ್ಲೇ ಮೊಸಳೆ, ಅಲ್ಲಿ ಬೋಟಿಂಗು, ಅಕಸ್ಮಾತ್ ನೀರಿಗೆ ಬಿದ್ದರೆ ಹೆಂಗೆ ತಿನ್ಕೊಬಿಡ್ತವೆ, ಹಾಗೆ ಹಿಂಗೆ ಅಂತ ತುಂಬ ಭಯಪಟ್ಟಿದ್ದೆ. ಈ ಸರಿನೂ ಭಯಪಟ್ಕೊಂಡೇ ಹೋಗಿದ್ದೆ ನಾನು. ಆದರೂ ಪಾರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಬಿಸಿಲಿಗೆ. ನಂಗೆ ಗ್ರೀನರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೇ ಕೂಡ ಐಸ್ ಕ್ರೀಮು ಅದು ಇದು ಎಲ್ಲ ಸಿಗುತ್ತೆ, ತಿನ್ನೋದಾದರೆ ತಿನ್ಬೋದು. ಈಗ ಐಸ್ ಕ್ರೀಮ್ ತಿನ್ನೋದು ಒಳ್ಳೆಯದಲ್ಲ ಅನ್ಕೋತೀನಿ. ಇಲ್ಲೇ ನೋಡಿ ಬೋಟಿಂಗ್ಗೆ ಹೋಗೋದು ಎಂಟ್ರೆನ್ಸ್ ಇರೋದು. ಟಿಕೆಟ್ ಕೊಟ್ಟಿರ್ತಾರಲ್ಲ ಅದನ್ನು ಅವರಿಗೆ ತೋರಿಸಿ ನಾವು ಅಲ್ಲಿ ಕ್ಯೂ ನಿಂತ್ಕೋಬೇಕು. ಇದೆ ಪಕ್ಷಿ ಕಾಶಿ ದೋಣಿ ನಿಲ್ದಾಣ ಅಂತೆ, ಪಕ್ಷಿ ಕಾಶಿ ದೋಣಿ ನಿಲ್ದಾಣ. ಇಲ್ಲಿ ನಾವು ಕ್ಯೂ ನಿಂತ್ಕೊಂಡು ಅಲ್ಲಿ ಸೇಫ್ಟಿ ಜಾಕೆಟ್ ಹಾಕಿರ್ತಾರೆ. ಜಾಕೆಟ್ನ ತಗೊಂಡು ನಾವು ಹಾಕ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಂದು ಬೋಟಿಗೆ 14 to 16 ಮೆಂಬರ್ಸ್ನ ಕೂರಿಸ್ಕೋತಾರೆ. ಆಮೇಲೆ ಎಷ್ಟೊಂದು ಜನ ನಾನು ನೋಡಿದೆ, ಎಷ್ಟೊಂದು ಜನ ಸೇಫ್ಟಿ ಜಾಕೆಟ್ ಹಾಕಲ್ಲ. ಕಾರಣ ಅವ್ರ ಡ್ರೆಸ್ಸು ನಾನು ಚೆನ್ನಾಗಿ ಕಾಣಿಸ್ಬೇಕು, ಅಥವಾ ನನ್ನ ವೀಡಿಯೋಗೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಈ ಜಾಕೆಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ, ಈ ಥರ ಎಲ್ಲ ಇರುತ್ತೆ. ದಯವಿಟ್ಟು ಆ ಥರ ಯಾರೂ ಮಾಡೋಕ್ಕೋಗ್ಬಿಡಿ. ನಾನು ತುಂಬ ಜನ ನೋಡಿದೆ. ಎಲ್ಲರೂ ಸೇಫ್ಟಿ ಜಾಕೆಟ್ನ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡ್ಕೊಳ್ಳಿ. ಹೇಳೋಕ್ಕಾಗಲ್ಲ, ಹಣೆ ಬರ. ಅಕಸ್ಮಾತ್ ನಮ್ಮ ಹತ್ರ ಸೇಫ್ಟಿ ಜಾಕೆಟ್ ಇದ್ದರೆ ಅಟ್ಲೀಸ್ಟ್ ಬದುಕಬಹುದು, ಇಲ್ಲಾಂದರೆ ಹೇಳೋಕ್ಕಾಗಲ್ಲ. ನಾವು ಮೊನ್ನೆ ಮಂಗಳೂರಲ್ಲಿ ಒಂದು ಇನ್ಸಿಡೆನ್ಸ್ ಆಯ್ತಲ್ಲ, ಅದನ್ನು ನೆನಪಿಗೆ ಬಂತು. ಸೊ ಅಲ್ಲಿ ಎಷ್ಟೊಂದು ಜನಕ್ಕೆ ಹೇಳಿದೆ ಹಾಕ್ಕೊಂಡಿದ್ದಕ್ಕೆ, ಹಾಕ್ಕೊಳ್ಳಿ, ಹೇಳೋಕ್ಕಾಗಲ್ಲ ನಮ್ಮ ಹಣೆ ಬರ ಹೆಂಗಿರುತ್ತೋ ಅಂತ, ಹಾಕ್ಕೊಂಡು ಹೋಗೋದೇ ವಾಸಿ ಅಂತ ಹೇಳಿದೆ. ಹಾಗೆ ನೀವು ಯಾರಾದರೂ ಸೇಫ್ಟಿ ಜಾಕೆಟ್ ಹಾಕ್ದಂಗೆ ಯಾವುದನ್ನು ಬೋಟಲ್ಲಿ ಕೂತಿದ್ರೆ ಅವರಿಗೆ ಈ ಥರ ವಾರ್ನ್ ಮಾಡಿ ಅಥವಾ ಸಜೆಷನ್ ಕೊಡಿ ಅಂತ ಕೇಳ್ಕೊತೀನಿ. ಆಮೇಲೆ ಇಲ್ಲಿ ಫಿಶ್ ಇತ್ತು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಬೋಟಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆಗಲೇ ಸ್ವಲ್ಪ ಈವ್ನಿಂಗ್ ಆಗಿರೋದ್ರಿಂದ ಬೋಟಸ್ನ ಕಮ್ಮಿ ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಭಯ ಕೂಡ ಆಗ್ತಾಯಿತ್ತು. ಫಿಶ್ನ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ನೇಚರ್ನ ಕ್ಯಾಪ್ಚರ್ ಮಾಡಿಕೊಂಡು ಬೋಟ್ ಬರೋದು ನಾವು ವೆಯ್ಟ್ ಮಾಡಿಕೊಂಡು ನಿಂತಿದ್ವಿ. ತುಂಬ ಜನ ಇದ್ದರು. ನೋಡಿ ಎಷ್ಟು ಚೆನ್ನಾಗಿದೆ ಬರ್ಡ್ಸ್. ಇದಕ್ಕೆಲ್ಲ ಹೆಸರು ಹೇಳ್ತಾಯಿದ್ರು, ಬಟ್ ನನಗೆ ನೆನಪಿಲ್ಲ. ನಾವು ಹೋಗಿದ್ದು ತುಂಬ ದಿವಸ ಆಯಿತು. ಈಗ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ. ವಾವ್, ನಮ್ಮ ಬೋಟ್ ಬಂತು, ಬನ್ನಿ ಹೋಗೋಣ. ಚೆನ್ನಾಗಿದೆಯಾ ಬೋಟು? ನನಗಂತೂ ಅದರೆಲ್ಲ ಹೋಗೋದು ಭಯನೇ, ಆದರೂ ಹೋಗಲೇಬೇಕು ಅಲ್ವಾ, ಅದಕ್ಕಾಗಿ ಬೋಟ್ ಹತ್ತುತ್ತಾ ಇದ್ದೀನಿ. ಕೂತ್ಕೊಂಡೆ. ಹತ್ತದೆಲ್ಲ ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ಅಲ್ಲಾಡುತ್ತೆ ಅದು ಬೋಟು, ಭಯ ಆಗುತ್ತೆ. ಸೊ ಅವರೇ ಎಲ್ಲೆಲ್ಲಿ ಕೂತ್ಕೋಬೇಕು, ಯಾರ್ಯಾರ ಕಡೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ನಾನು ಇಲ್ಲಿ ಕೂತ್ಕೊಂಡೆ, ಯಾಕೆಂದರೆ ನನಗೆ ವಿಡಿಯೋಗೆ ಹತ್ತತ್ರದಿಂದ ನಾನು ಮೊಸಳೆನ, ಕ್ರೊಕೊಡೈಲ್ನ ನೋಡಬೇಕಾಗಿತ್ತು. ಸೊ ಅದಕ್ಕೆ ಈ ಸೈಡಲ್ಲಿ ಕೂತ್ಕೊಂಡೆ. ಅಲ್ಲೊಂದು ಮೊಸಳೆ ಹೋಗ್ತಿದೆ ಆಲ್ರೆಡಿ. ಯಾರಿಗಾದರೂ ಕಾಣಿಸ್ತಾ ಇದೆಯಾ? ತುಂಬ ದೂರ ಆಯಿತು ಅದು, ಕ್ಯಾಪ್ಚರ್ ಮಾಡಿಕೊಂಡೆ. ಅದು ಕಾಣಿಸಲ್ಲ, ಬರೀ ಬಾಲ ಮಾತ್ರ ಕಾಣಿಸ್ತಿರುತ್ತೆ. ಅಲ್ಲಿ ಹೋಗ್ತಿದೆ ನೋಡಿ, ಅದೇ ನಾನು ಫಸ್ಟ್ ನೋಡಿದ್ದು ಮೊಸಳೆ ಈ ಸರಿ ಹೋದಾಗ. ಇನ್ನು ನಾನು ಲಾಸ್ಟ್ ಟೈಮ್ ಬಂದಾಗ ತುಂಬ ಮೊಸಳೆಗಳನ್ನ ನೋಡಿದ್ದೆ, ಕ್ರೊಕೊಡೈಲ್ಸ್ನ ನೋಡಿದ್ದೆ. ಈ ಸರಿ ಹೋದಾಗ ಸ್ವಲ್ಪ ಕಮ್ಮಿ ಇತ್ತು ಅನಿಸುತ್ತೆ. ಇಲ್ಲಾಂದರೆ ನಾವು ಲೇಟಾಗಿ ಹೋಗಿದ್ರಿಂದ ಅವೆಲ್ಲ ಮಲ್ಕೊಬಿಟ್ಟಿದ್ವು ಅನಿಸುತ್ತೆ. ನೋಡಿ ಅಲ್ಲಿ ಹೋಗ್ತಾ ಇದೆ, ಝೂಮ್ ಮಾಡಿದ್ದೀನಿ.
ಅಲ್ಲಿ ಹೋಗ್ತಿದ್ದೆ. ತುಂಬ ದೊಡ್ಡದಿದೆ, ವಿಡಿಯೋದಲ್ಲಿ ಅಷ್ಟು ಕ್ಯಾಪ್ಚರ್ ಆಗ್ತಾಯಿಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ. ತುಂಬ ಉದ್ದ ಇದೆ ಅದು, ತುಂಬ ದೊಡ್ಡ ಕ್ರೊಕೊಡೈಲ್. ಅದು ವಾಪಸ್ ಟರ್ನ್ ಆಗ್ತಿದ್ದಂಗೆ ನನಗೆ ಭಯನೇ ಆಗೋಯ್ತು. ನಮ್ಮ ಬೋಟ್ ಕಡೆ ಬರ್ತಾ ಇದೆಯಲ್ಲಪ್ಪ, ಏನಪ್ಪ ಮಾಡೋದು ಅಂತ. ಬಟ್ ಅದು ಯಾವುದೋ ಬರ್ಡಿಗೆ ಸ್ಕೆಚ್ ಆಗ್ತಿತ್ತು ಅನಿಸುತ್ತೆ. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಬರ್ಡ್ಸ್ನ ನೋಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಬರ್ಡ್ಸ್. ಇದಕ್ಕೆಲ್ಲ ಹೆಸರು ಹೇಳ್ತಾಯಿದ್ರು, ಸಾರಿ ಅದನ್ನೆಲ್ಲ ನಾನು ಮರ್ತ್ಬಿಟ್ಟಿದ್ದೀನಿ ಆಯಿತಾ. ಅಲ್ಲೇ ಐತೆ ನೋಡಿ, ಯಾಕಿದೆ ಏನಾಗಿಲ್ಲ. ಬರ್ತೈತಾ ಅದೇನು ತಿಂದ ಪಕ್ಷಿನ ಬರ್ಡ್ ಹಿಡ್ಕೊ ಗೊತ್ತಾಗಲ್ಲ ಅವಕ್ಕೆ ಏನು ಮಾಡಿದ್ವಿ. ಎಷ್ಟು ದೊಡ್ಡದೈತೆ ಅಲ್ಲ, ಐತಲ್ಲ ಬಿಸ್ಲಿಗೆ ಕಾಯಿಸ್ತೈತೆ. ತೋರ್ಸಕ್ಕೆ ಅದೇನು ಮಾಡಲ್ಲ ಶ್ರೀ. ಪೇಂಟೆಡ್ ಸ್ಟಾರ್ ಚೆನ್ನಾಗಿದೆ ನೋಡ, ಪಿಂಕ್ ಕಲರ್. ಬ್ಲಾಕ್ ಅಂಡ್ ಐಬಿಸ್ ಕೂತಿದ ನೋಡಿ. ಅಲ್ಲೊಂದು ಮನ್ಗೈತೆ ನೋಡಿ, ಬಾಲ ಕಾಣಿಸ್ತೈತೆ. ಅಲ್ಲಿ ಮಲ್ಗೈತೆ ನೋಡಿ, ಬಾಲ ಕಾಣಿಸ್ತೈತೆ. ಎಷ್ಟಿರ್ಬೇಕಪ್ಪ ಮೊಬೈಲ್ ಬಂದಿದೆ. ಸ್ಲೈಟ್ ಅಬ್ಸರ್ವ್ ಮಾಡಿ, ಅಲ್ಲಿ ಬ್ಲಾಕ್ ಕಲರ್ ಹ್ಯಾಂಗಿಂಗ್ ಆಗಿರೋದಲ್ಲ ಬ್ಯಾಟ್ಸ್, ಅದು ಫ್ರೂಟ್ ಬ್ಯಾಟ್ಸ್ ಅಲ್ಲಿ ಹ್ಯಾಂಗಿಂಗ್ ಆಗಿ ಎಲ್ಲೈತೆ ಅಲ್ಲಿ ಮೇಲ್ಗಡೆ ಕಪ್ಪು ಇದೆ ಅಲ್ಲ, ಬ್ಲಾಕ್ ಬ್ಲಾಕ್ ಅದು ಕುಡಿ ಪವರ್ ಸೊ ಅಲ್ಲಿ ಹ್ಯಾಂಗ್ ಆಗಿರೋದಲ್ಲ ಬ್ಯಾಟ್ಸ್. ಮಾರ್ಚ್ ಖಾಲಿ ಆಗ್ಬಿಡ್ತಾವ ಪಕ್ಷಿ ಎಲ್ಲ, ಜೂನ್ವರೆಗೆ ಇರ್ತವೆ. ನಡಿ ಮಾಡ್ಬಿಡ್ತಾರಲ್ಲ. ಯಾರು ನೋಡೋ ಸಪ್ರೇಟ್ ಹೋಗೋರು. ಹಾಗೆ ಇಲ್ಲಿ ಕೆಲವರು ಫೋಟೋಗ್ರಾಫರ್ಸು ಇರ್ತಾರಲ್ಲ, ಅವರು ಸಪ್ರೇಟ್ ಬೋಟಿಂಗ್ ತೊಗೊಂಡು ಹೋಗ್ತಾರೆ. ಒಂದು ಬೋಟಿಗೆ 1700 ಅಂತೆ. ಆ ಥರನೂ ಹೋಗ್ಬಿಟ್ಟು ನಿಧಾನಕ್ಕೆಲ್ಲ ಪ್ಲೇಸ್ನ ನೋಡ್ಕೊಬೋದು, ಎಲ್ಲ ಹತ್ತತ್ರ ಹೋಗಿ ನೋಡಬಹುದು. ಇಲ್ಲಿ ಒಂದೇ ಒಂದು ಬರ್ಡ್ ಸಪ್ರೇಟ್ ಕೂತಿತ್ತು, ಅದಕ್ಕೆ ಖುಷಿ ಆಯಿತು, ಒಂದು ಹಾಡು ಕೊಟ್ಟೆ. ಹಾಗೆ ತುಂಬ ಕ್ರೊಕೊಡೈಲ್ಸ್ ಇದ್ದಾವೆ, ತುಂಬ ಬರ್ಡ್ಸ್ ಇದ್ದಾವೆ, ಅದ್ರ ಹೆಸರುಗಳೆಲ್ಲ ಅಷ್ಟು ಗೊತ್ತಿಲ್ಲ. ನೋಡಿ ನೆಕ್ಸ್ಟ್ ಒಂದು ಹತ್ರದಿಂದ ಒಂದು ಕ್ರೊಕೊಡೈಲ್ ತೋರಿಸ್ತೀನಿ ಆಯಿತಾ. ನೋಡಿ ಹೆಂಗೆ ಮಲ್ಕೊಂಡಿದೆ, ಅದ್ರ ಕೈ ಸಿಕ್ಕರೆ ಅದು ತಿನ್ನುತ್ತಾ. ಹೇಳು ಎದ್ದೇಳು ಮಗುವೇ, ಎಲ್ಲ ಹತ್ರದಲ್ಲಿದ್ದಾರೆ, ಎದ್ದೇಳು ಅಂತ ಎಬ್ಬರಿಸ್ಬೇಕಷ್ಟೆ ನಾವು. ಹಾಗೆ ಆ ಬೋಟಲ್ಲಿ ಎಲ್ಲರೂ ನಿಂತ್ಕೋತಾ ಇದ್ರು.
ಆವಾಗ ಬೈತಾ ಇದ್ದ ನನ್ನ ಮಗ, ಪುಟ್ಟ ಮಗ, ಯಾಕೆ ಹಿಂಗೆ ಸಾಯ್ತಾರೆ ಎದ್ದೇಳ್ತಾರೆ ಅಂತ. ಅವನ್ನ ಕ್ಯೂಟ್ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಾ ಅಂದ್ಕೊತೀನಿ. ಕೆಲವರು ಅದನ್ನು ನೋಡೋ ಕ್ಯೂರಿಯಾಸಿಟಿಗೆ ಎದ್ದದೋಗ ಬೋಟ್ ಅಲ್ಲಾಡ್ತಾ ಇತ್ತ. ಸೊ ಅವಾಗ ಭಯ ಆಗ್ತಿತ್ತು. ಅವಾಗ ಅವ್ನು ಬೈಕೋತಾ ಇದ್ದ. ನೋಡಿ ಎಷ್ಟು ಹತ್ರದಲ್ಲಿದೆ ಕ್ರೊಕೊಡೈಲು, ದೊಡ್ಡದು. ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ, ತುಂಬ ದೊಡ್ಡದಿದೆ. ಹತ್ರದಲ್ಲಿ ಹೋದರೆ ಅದು ಏನು ಮಾಡಲ್ವಾ ಗೊತ್ತಿಲ್ಲ ನನಗೆ. ನೋಡಿ ಆದರೆ ಅಲ್ಲಿ ಅದು ಕಣ್ಣು ಮುಚ್ಕೊಂಡಿತ್ತು. ಆದರೆ ಭಯವೇ ಆಗ್ತಾಯಿತ್ತು. ಈ ಥರ ಕ್ರೊಕೊಡೈಲ್ನ ಮಕ್ಕಳಿಗೆ ಎಲ್ಲ ತೋರಿಸಿದ್ರೆ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಹತ್ರದಿಂದ ನೋಡಿದಾಗ ಅದ್ರ ಬಗ್ಗೆ ತಿಳಿಸ್ಕೊಟ್ಟಾಗ ಮಕ್ಕಳಿಗೆ ಖುಷಿ ಆಗುತ್ತೆ. ಸೊ ಯಾರೆಲ್ಲ ಇನ್ನೂ ಪಕ್ಷಿಧಾಮ ರಂಗನತಿಟ್ಟಿಗೆ ಹೋಗಿಲ್ವೋ, ಬರ್ಡ್ ಸೆಂಚುರಿ ಅಂತ ಕೂಡ ಕರೀತಾರೆ, ಅಲ್ಲಿಗೆ ಯಾರು ಹೋಗಿಲ್ವೋ ದಯವಿಟ್ಟು ತಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಬೋಟಿಂಗ್ ಮಾಡಿಸಿ ಅಲ್ಲಿರೋ ಬರ್ಡ್ಸ್ ಬಗ್ಗೆ ಹಾಗೆ ಕ್ರೊಕೊಡೈಲ್ ಬಗ್ಗೆ ಅವ್ರಿಗೆ ತೋರಿಸಿದ್ರೆ ಅವರಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ನನ್ನ ಬೋಟಿಂಗ್ ಮುಗೀತು. ಆಮೇಲೆ ಸ್ವಲ್ಪ ಪಾರ್ಕ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪಾರ್ಕ್ ಕಡೆ ಬಂದ್ವಿ. ಪಾರ್ಕ್ ತುಂಬ ದೊಡ್ಡದಿದೆ. ಪಾರ್ಕ್ ಫುಲ್ಲು ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋದರೆ ಕನಿಷ್ಠ ಪಕ್ಷ 1 ಅವರ್ ವಿಡಿಯೋ ಆಗೋಗುತ್ತೆ. ಇದೇ ಬ್ರಿಡ್ಜ್ ಮೇಲೆ ಒಂದು ಶಾರ್ಟ್ಸ್ ಮಾಡಿ ನಾನು ಪೋಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಆ ಶಾರ್ಟ್ಸ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಯಾರೆಲ್ಲ ಆ ಶಾರ್ಟ್ಸಿಗೆ ಲೈಕು ಕಮೆಂಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇದೇ ಆ ಶಾರ್ಟ್ಸು, ಅದೇ ಬ್ರಿಡ್ಜು, ಓಕೆನಾ. ಯಾರೆಲ್ಲ ರಂಗನತಿಟ್ಟು ಪಕ್ಷಿಧಾಮ ಬರ್ಡ್ ಸೆಂಚುರಿಗೆ ಹೋಗಿಲ್ಲ ಅವರು ಹೋಗಿ ತುಂಬ ಚೆನ್ನಾಗಿ ಫೋಟೋಸು, ವಿಡಿಯೋಸು, ಶಾರ್ಟ್ಸು ಎಲ್ಲ ಮಾಡ್ಕೋಬೋದು. ಹಾಗೆ ಮಕ್ಕಳಿಗೆ ಬರ್ಡ್ಸ್ ಬಗ್ಗೆ, ಕ್ರೊಕೊಡೈಲ್ ಬಗ್ಗೆ ತಿಳಿಸ್ಕೊಡ್ಬಹುದು, ಆಯಿತಾ. ಆಮೇಲೆ ಪಾರ್ಕ್ ಫುಲ್ಲು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದರೆ ಕನಿಷ್ಠ ಪಕ್ಷ 1 ಅವರ್ ಆಗೋಗುತ್ತೆ. ಸೊ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋಷ್ಟು ಟೈಮು ಇರಲಿಲ್ಲ. ಆಮೇಲೆ ಅಷ್ಟೊಂದು ವೀಡಿಯೋ ಪೋಸ್ಟ್ ಮಾಡಿದ್ರೆ ಅದಕ್ಕೆ ವ್ಯೂಸು ಬರೋಣ ಅಂತ ಗೊತ್ತು, ಅಷ್ಟು ದೊಡ್ಡ ವೀಡಿಯೋ ಪೋಸ್ಟ್ ಮಾಡಿಕೊಂಡ್ರೆ. ಸೊ ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಲ್ಲಿ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ, ಆಯಿತಾ. ತುಂಬ ಕಡೆ ಫೋಟೋ ಬೂತ್ ಥರ ಮಾಡಿದ್ದಾರೆ. ಇದ್ರದ್ದು ಇಲ್ಲೊಂದು ಬ್ರಿಡ್ಜ್ ಇದೆ, ಈ ಬ್ರಿಡ್ಜು ಚೆನ್ನಾಗಿದೆ. ಆಮೇಲೆ ಗ್ಲಾಸ್ ಬ್ರಿಡ್ಜ್ ಇದೆ, ಅದು ಚೆನ್ನಾಗಿದೆ. ಆಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅದು ಸೂಪರಾಗಿದೆ. ಆ ವ್ಯೂ ಪಾಯಿಂಟ್ ಮೇಲೆ ನೋಡಿದ್ರೆ ಎಲ್ಲ ಕಡೆ ಇರೋ ಬರ್ಡ್ಸ್ ಕಾಣುತ್ತೆ. ಬಟ್ ನೀವು ಮಾರ್ಚ್ ಟೈಮಲ್ಲಿ ಅಲ್ಲಿಗೆ ಹೋದರೆ ತುಂಬ ಬರ್ಡ್ಸ್ನ ನೋಡ್ಬೋದು. ಬೆಳಗಿನ ಜಾವ ಹಾಗೆ ಸಂಜೆ ಹೊತ್ತಿನಲ್ಲಿ ತುಂಬ ಬರ್ಡ್ಸ್ ಇರುತ್ತೆ, ಅವಾಗೆ ತಾನೇ ಗೂಡಿಗೆ ಬರೋದು. ಸೊ ಇರುತ್ತೆ. ಇದೊಂದು ಬ್ರಿಡ್ಜು. ತುಂಬ ಜನ ಫೋಟೋಸು ರೀಲ್ಸು ಮಾಡ್ತಾಯಿದ್ರು. ನನಗೆ ವೀಡಿಯೋ ಮಾಡ್ಕೊಂಡ್ರೆ ಸಾಕು, ಯಾವ ಶಾರ್ಟ್ಸು ಅದೊಂದು ಶಾರ್ಟ್ಸ್ ಮಾಡ್ಕೊಂಡೆ ಅಷ್ಟೇ, ಬೇರೆ ಶಾರ್ಟ್ಸ್ ಮಾಡ್ಕೊಂಡಿಲ್ಲ, ಫೋಟೋಸ್ ತಕ್ಕೊಂಡೆ. ಯಾರಿಗೆಲ್ಲ ಫೋಟೋಸ್ ಕ್ರೇಜ್ ಇದೆ ಅವ್ರಿಗೆ ಶಾರ್ಟ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಅವರು ಇಂಥ ಪ್ಲೇಸಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಂದೆ ನೋಡೋಣ ಬನ್ನಿ. ಮುಂದೆ ಒಂದು ಹ್ಯಾಂಗಿಂಗ್ ಇದ್ರ ಬ್ರಿಡ್ಜ್ ಇದೆ, ಎಂಥದ್ದು ಗ್ಲಾಸ್ ಬ್ರಿಡ್ಜು. ಅದ್ರ ಮೇಲೆ 20 ಮೆಂಬರ್ಸಾ 12 ಮೆಂಬರ್ಸ್ ಅಷ್ಟೇ ಹೋಗೋಕ್ಕಾಗೋದು, ಜಾಸ್ತಿ ಜನ ಹೋಗಬಾರ್ದು ಅಂತ ಹೇಳಿ ಅದರಲ್ಲಿ ಹಾಕಿದ್ದಾರೆ ವಾರ್ನಿಂಗು. ಬಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಆದರೂ ಯಾರು ಕೇರ್ ಮಾಡ್ತಿರ್ಲಿಲ್ಲ, ಎಲ್ಲ ದಡ ಹೋಗ್ತಾಯಿದ್ರು. ನಮ್ಮ ಹುಷಾರಲ್ಲಿ ನಾವಿರಬೇಕಲ್ಲ. ಸೊ ನಾನೆಲ್ಲರೂ ಕಮ್ಮಿ ಆದಮೇಲೆ ಹೋದೆ, ಯಾಕೆ ಬೇಕು ಅಂತ ಹಾಳು ಮಾಡಬಾರ್ದು. ನಮಗೇನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದಕ್ಕಿಂತ ಅಲ್ಲಿರೋ ಪ್ರಾಪರ್ಟಿನ ಹಾಳು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಪಾರ್ಕ್ ಮಾತ್ರ ತುಂಬ ಸಖತ್ತಾಗಿದೆ, ಲವರ್ ಸ್ಪಾಟ್ ಕೂಡ